केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರಿ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎನ್ನಿ. ಪತ್ರಿಕಾ ಪ್ರಕಟಣೆಯ ಕೃಪೆಗಾಗಿ ವಿಷಯ 2025ರ ಮಹಾಶಿವರಾತ್ರಿಯ ಪ್ರಯುಕ್ತ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತಿತರರ ವಿಶೇಷತೆಗಳನ್ನು ಒಳಗೊಂಡಂತೆ ಫೆಬ್ರವರಿ 19ರಿಂದ ಮಾರ್ಚ್ 2ರವರೆಗೆ ಹುಣಸೂರು ರಸ್ತೆಯ ಐಶ್ವರ್ಯ ಪೆಟ್ರೋಲ್ ಪಂಪಿನ ಎದುರು ಮತ್ತು ಭಾರತೀಯ ವಿದ್ಯಾಭವನದ ಮುಂಭಾಗದ ಮೂಡ ನಿವೇಶನದಲ್ಲಿ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳದ ಆಯೋಜನೆಯನ್ನು ಕುರಿತು ಪತ್ರಿಕಾಗೋಷ್ಠಿ. ಮೇಳದಲ್ಲಿರುವ ವಿಶೇಷತೆಗಳು: 150 ಅಡಿ ಉದ್ದ ಮತ್ತು 50 ಅಡಿ ಎತ್ತರದ ಕಾಶಿ ವಿಶ್ವನಾಥ ಮಂದಿರದ ಪ್ರತಿರೂಪ, 21 ಅಡಿ ಎತ್ತರದ ರೂಬಿ ಕಲ್ಲಿನ ಶಿವಲಿಂಗ, ಮಾದಕ ದ್ರವ್ಯ ಸೇವನೆಯ ವಿರುದ್ಧ ಜಾಗೃತಿ ಮೂಡಿಸುವ ಕುಂಭಕರ್ಣ, ಮನಸ್ಸಿನ ಮಸಾಜು ಮಾಡುವ 5 ನಿಮಿಷಗಳ ಕಂಪ್ಯೂಟರ್ ಪ್ರೋಗ್ರಾಂ, ಗೃಹಸ್ಥದಲ್ಲಿ ಸಾಮರಸ್ಯದಿಂದಿರಲು ಪ್ರಾಯೋಗಿಕ ಚಿತ್ರ ಪ್ರದರ್ಶನ, ವಿದ್ಯಾರ್ಥಿ ಜೀವನದಲ್ಲಿ ಏಕಾಗ್ರತೆ ಮತ್ತು ಗುರಿ ಸಾಧನೆಯ ಬಗ್ಗೆ ಸಮಾಲೋಚನೆ, ಮೌಲ್ಯಗಳ ಪ್ರಯೋಗವನ್ನು ವಿವರಿಸುವ ಆಟಗಳು, ಪ್ರತಿದಿನ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮ, ಚಿಂತನ, ಧ್ಯಾನ ಇತ್ಯಾದಿ. ಉದ್ಘಾಟನೆ 19/2/2025 ಬುಧವಾರ ಸಂಜೆ 6:30ಕ್ಕೆ. ಅತಿಥಿಗಳು: ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಪ್ರೊ ಭಾಷ್ಯಂ ಸ್ವಾಮೀಜಿ, ಕುಂದೂರು ಮಠದ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಮೂಡ ಆಯುಕ್ತ ವಿಎನ್ ರಘುನಂದನ್. ಸಾನ್ನಿಧ್ಯ ಬಿಕೆ ಲಕ್ಷ್ಮೀಜಿ, ಮುಖ್ಯ ಸಂಚಾಲಕರು ಇವಿವಿ ಮೈಸೂರು ಉಪವಲಯ. ಅತಿಥಿಗಳು: ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಪ್ರೊ ಭಾಷ್ಯಂ ಸ್ವಾಮೀಜಿ, ಕುಂದೂರು ಮಠದ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಮೂಡ ಆಯುಕ್ತ ಇಎನ್ ರಘುನಂದನ್. ಸಾನ್ನಿಧ್ಯ ಬಿಕೆ ಲಕ್ಷ್ಮೀಜಿ, ಮುಖ್ಯ ಸಂಚಾಲಕರು ಇವಿವಿ ಮೈಸೂರು ಉಪವಲಯ. ಸಮಾರೋಪ 2/3/2025 ಭಾನುವಾರ ಸಂಜೆ 6:30ಕ್ಕೆ. ಅತಿಥಿಗಳು: ಬೆಂಗಳೂರಿನ ಬೇಲಿ ಮಠದ ಶ್ರೀ ಶಿವರುದ್ರ ಸ್ವಾಮೀಜಿ, ವಿರಾಜಪೇಟೆಯ ಅರಮೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ವಿಶ್ರಾಂತ ಪೊಲೀಸ್ ಡೈರೆಕ್ಟರ್ ಜನರಲ್ ಶಂಕರ ಬಿದಿರಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್. ಸಾನ್ನಿಧ್ಯ ಬಿಕೆ ಲಕ್ಷ್ಮೀಜಿ, ಮುಖ್ಯ ಸಂಚಾಲಕರು ಇವಿವಿ ಮೈಸೂರು ಉಪವಲಯ. ಪ್ರತಿನಿತ್ಯ ಚಿಂತನ ಮತ್ತು ಧ್ಯಾನದ ಕಾರ್ಯಕ್ರಮ ಸಂಜೆ 6:15ರಿಂದ 6:45ರವರೆಗೆ ಹಿರಿಯ ಬ್ರಹ್ಮಕುಮಾರಿ ಸಹೋದರಿಯರಿಂದ. ಪ್ರತಿನಿತ್ಯ ಉಪನ್ಯಾಸ ಸಂಜೆ 6:45ರಿಂದ 7:45. 20/2/2025 ಶ್ರೀ ಎನ್ ಸಂತೋಷ್ ಹೆಗಡೆ, ವಿಶ್ರಾಂತ ನ್ಯಾಯಮೂರ್ತಿಗಳು, ಭಾರತದ ಸುಪ್ರೀಂ ಕೋರ್ಟ್ ಹಾಗೂ ಪೂರ್ವ ಕರ್ನಾಟಕ ಲೋಕಾಯುಕ್ತರು, ಬೆಂಗಳೂರು. ವಿಷಯ: ಮೌಲ್ಯಾಧಾರಿತ ಜೀವನದ ಒಳಗುಟ್ಟು. 21/2/2025 ಪ್ರೊಫೆಸರ್ ಕೃಷ್ಣೇಗೌಡ, ಹೆಸರಾಂತ ಕನ್ನಡ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರು, ಮೈಸೂರು. ವಿಷಯ: ಸಂತೋಷವೆಂಬ ಔಷಧ. 22/2/2025 ಶ್ರೀ ಸುರೇಶ್ ಎನ್ ಋಗ್ವೇದಿ, ಜಿಲ್ಲಾ ಅಧ್ಯಕ್ಷರು, ಯುವ ಸಂಘಟನೆಯ ಒಕ್ಕೂಟ, ನಗರ. ವಿಷಯ: ಆಧ್ಯಾತ್ಮ ಮತ್ತು ರಾಷ್ಟ್ರೀಯ ಮೌಲ್ಯಗಳು. 23/2/2025 ಶ್ರೀಮತಿ ಮೊನ್ನಂಡ ಶೋಭಾ ಸುಬ್ಬಯ್ಯ, ಕೊಡವ ಸಾಹಿತಿ ಹಾಗೂ ನೃತ್ಯ ಪಟು, ಮಡಿಕೇರಿ. ವಿಷಯ: ನಾ ಕಂಡಂತೆ ರಾಮಾಯಣ. 24/2/2025 ಡಾಕ್ಟರ್ ವಿ ರಂಗನಾಥ್, ಕರ್ನಾಟಕ ವಲಯ ಪ್ರಮುಖರು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಮೈ. ವಿಷಯ: ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆ. 22/2/2025 ಡಾಕ್ಟರ್ ಅಭಿಜಿತ್ HR, ನಿರ್ದೇಶಕರು, ಪ್ರೇರಣಾ ಆಸ್ಪತ್ರೆ, ಮೈಸೂರು. ವಿಷಯ: ಆಧ್ಯಾತ್ಮ ಮತ್ತು ಮಾನಸಿಕ ಆರೋಗ್ಯ. 27/2/2025 ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ, ಮಿಲೆಟ್, ಮಾನ್ಯ ಆಫ್ ಇಂಡಿಯಾ, ಮೈಸೂರು. ವಿಷಯ: ರೋಗ ಮುಕ್ತ ಭಾರತ. 28/2/2025 ಡಾಕ್ಟರ್ ಕೆ ಅನಂತರಾಮು, ಹಿರಿಯ ಚಿಂತಕರು ಮತ್ತು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಮೈಸೂರು. ವಿಷಯ: ಜೀವನ ಮೌಲ್ಯಗಳು. 1/3/2025 ಶ್ರೀಮತಿ ಹಿರಮಂಡ ಹರಿಣಿ ವಿಜಯ್, ಸಿನಿಮಾ ನಿರ್ಮಾಪಕಿ, ಸಹ ನಿರ್ದೇಶಕಿ, ನಟಿ, ಬರಹಗಾರ್ತಿ, ಮಡಿಕೇರಿ. ವಿಷಯ: ಸಮಾಜದ ಉನ್ನತಿಗೆ ಮಹಿಳೆಯರ ಕೊಡುಗೆ. ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 7:45ರಿಂದ 8:45. ಹೆಸರಾಂತ ಕಲಾವಿದರಿಂದ ಭರತನಾಟ್ಯ, ಯೋಗ ನೃತ್ಯ, ನೃತ್ಯ ರೂಪಕ, ರಂಗಗೀತೆಗಳು, ಜಾನಪದ ಗೀತೆಗಳು, ಆಧ್ಯಾತ್ಮಿಕ ಗೀತೆಗಳು, ಸುಗಮ ಸಂಗೀತ ಇತ್ಯಾದಿ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ವತಿಯಿಂದ ಈ ವರ್ಷ ಮಹಾಶಿವರಾತ್ರಿಯ ಪ್ರತಿಯಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳಿ ನಾವು ಕಳೆದ 1 ತಿಂಗಳಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಯೋಜನೆ ಏನು ಅಂದರೆ
ಕಾಶಿ ವಿಶ್ವನಾಥ ದೇವಸ್ಥಾನದ ದರ್ಶನವನ್ನು ಮೈಸೂರಿಗರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಹುಣಸೂರು ರಸ್ತೆಯಲ್ಲಿರ್ತಕ್ಕಂತಹ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಮೂಡ ಖಾಲಿ ನಿವೇಶನದಲ್ಲಿ ಸುಮಾರು 200 ಅಡಿ 300 ಅಡಿ ಜಾಗದಲ್ಲಿ 150 ಅಡಿ ಉದ್ದದ ಒಂದು ಭವ್ಯವಾದ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು, ಅದ್ರ ಜೊತೆಗೆ ಅದು ಒಳಗಡೆ ಹೋಗೋಕ್ಕೆ ಒಂದು 20 ಅಡಿ ಎತ್ತರದ ಒಂದು ಮಹಾದ್ವಾರ ಇದೆ. ಅದು ಒಳಗಡೆ ಹೋದರೆ 21 ಅಡಿ ಎತ್ತರದ ರೂಬಿ ಕಲ್ಲಿನ ಶಿವಲಿಂಗ ಇದೆ. ಅದಾದಮೇಲೆ ತುಂಬ ಬ್ಯುಸಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ 5 ನಿಮಿಷದಲ್ಲಿ ಮೆಡಿಟೇಷನ್ ಅಭ್ಯಾಸ ಮಾಡಿಸುವಂಥ ಒಂದು ವಿಶೇಷವಾದ ಕಂಪ್ಯೂಟರ್ ಪ್ರಕ್ರಿಯೆ ಇದೆ. ಅದ್ರ ಜೊತೆಗೆ ಮೌಲ್ಯಗಳನ್ನು ಕಲ್ತ್ಕೊಳ್ಳುವಂಥ ಆಟಗಳಿವೆ. ಅದ್ರ ಜೊತೆಗೆ ಪ್ರತಿನಿತ್ಯ ಸಂಜೆ ಹೊತ್ತು 9 ನವದುರ್ಗೆಯರ ನವ ಚೈತನ್ಯ ದುರ್ಗೆಯರ ಒಂದು ಅರೇಂಜ್ಮೆಂಟ್ ಕೂಡ ಇದೆ. ಅದರಲ್ಲಿ 9 ಜನ ಮಹಿಳೆಯರು ಬೇರೆ ಬೇರೆ ದುರ್ಗೆಯರ ಬೇರೆ ಬೇರೆ ದೇವತೆಗಳ ಪೋಷಾಕಿನಲ್ಲಿ ಬಹಳ ಸುಂದರವಾದಂಥ ದೃಶ್ಯದಲ್ಲಿ, ಅರಮನೆಯ ವಾತಾವರಣದಲ್ಲಿ ದೇವಸ್ಥಾನದ ವಾತಾವರಣ ಬರುವ ಹಾಗೆ ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು 12 ಜ್ಯೋತಿರ್ಲಿಂಗಗಳು ಪ್ರಸಿದ್ಧ ಯಾವುದು ದೇಶದಲ್ಲಿದೆ, ಅದನ್ನು ಒಂದೇ ಕಡೆ ನಾವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷವೂ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಅದಾದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳೇನಿವೆ, ಪರಮಾತ್ಮನ ಬಗ್ಗೆ ಇರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ ಇರ್ಬೋದು, ತಮ್ಮ ಬಗ್ಗೆನೇ ಇರಬಹುದು, ಸಮಸ್ಯೆಗಳ ಬಗ್ಗೆ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮನಸ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿರ್ತವೆ. ಬೇರೆಯವ್ರ ಬಗ್ಗೆನೂ ಇರುತ್ತೆ, ನಮ್ಮ ಬಗ್ಗೆನೂ ಇರುತ್ತೆ. ಅದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಭಾಳ ವಿಶೇಷವಾದ ಒಂದು ಚಿತ್ರ ಪ್ರದರ್ಶನ ಇದೆ. ಆ ಚಿತ್ರ ಪ್ರದರ್ಶನದಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಧಾರ್ಮಿಕ ಜ್ಞಾನ ಮತ್ತು ಮಾನಸಿಕ ಜ್ಞಾನ ಮತ್ತು ಬೌದ್ಧಿಕ ಜ್ಞಾನ ಎಲ್ಲ ರೀತಿಯ ಜ್ಞಾನಗಳನ್ನು ತಿಳಿಸ್ಕೊಡ್ಲಾಗುತ್ತೆ. ಯಾವುದರಿಂದ ಮನುಷ್ಯನಿಗೆ ನಿಜವಾದಂತಹ ಆಂತರಿಕವಾದಂಥ ದುಗುಡ ಇರ್ಬೋದು, ದುಮ್ಮಾನ ಇರ್ಬೋದು, ಅಥವಾ ಬೇಸರ ಇರ್ಬೋದು, ಅಥವಾ ಅನೇಕ ಪ್ರಶ್ನೆಗಳಿರ್ಬೋದು, ಇವುಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಬ್ಬ ವ್ಯಕ್ತಿ ಶಾಂತವಾಗಿ ಬದುಕೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಕುಂಭಕರ್ಣನ ಒಂದು ಪ್ರತಿರೂಪ ಕೂಡ ಇರುತ್ತೆ. ಆ ಕುಂಭಕರ್ಣ ಆಟೋಮೇಟೆಡ್ ಇದೆ. ಅದು ಆಟೋಮೇಟೆಡ್ ಅಂದರೆ ಕೂತ್ಕೊಳ್ಳುತ್ತೆ, ಮಾತಾಡುತ್ತೆ ಮತ್ತು ಮಾಡ್ಕೊಳ್ಳುತ್ತೆ, ಆ ಥರ ಇದೆ ಅದು. ಅದರ ಮುಖ್ಯ ಉದ್ದೇಶ ಏನು ಅಂದರೆ, ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಮಾನಸಿಕವಾಗಿ ತೊಂದರೆಗೀಡಾದಂಥವರು ಅಥವಾ ಯುವಕರು ಯುವತಿಯರು ಮಾದಕ ದ್ರವ್ಯಗಳನ್ನು ಸೇವಿಸೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಈ ಇತ್ತೀಚಿನ ಮಟ್ಟಿಗೆ ನಾವು ನೋಡುವ ಹಾಗಿದ್ರೆ ಶಾಲೆಗಳಲ್ಲೂ ಕೂಡ ಪ್ರಾರಂಭವಾಗಿಬಿಟ್ಟಿದೆ. ಹಾಗಾಗಿ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕುಂಭಕರ್ಣನ ಮೂಲಕ ಒಂದು ಸಂದೇಶವನ್ನು ಜನಗಳಿಗೆ ಕೊಡಬೇಕು. ಯಾಕೆಂದರೆ ಅದನ್ನು ಹೇಳುವಾಗಲೂ ಕೂಡ ಒಂದು ರೀತಿಯ ವಿಶೇಷವಾಗಿ ಮನದಟ್ಟಾಗಬೇಕು, ಇದು ನಾನು ಮಾಡ್ತಾ ಇರೋದು ತಪ್ಪು ಅಂತ ಜನಗಳಿಗೆ ಗೊತ್ತಾಗಬೇಕು ಅನ್ನುವ ಒಂದು ರೀತಿಯಲ್ಲಿ ಕುಂಭಕರ್ಣನ ಮೂಲಕ ಆ ಸಂದೇಶವನ್ನು ವ್ಯಕ್ತಿಗಳಿಗೆ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅದಕ್ಕಾಗಿ ಒಂದು ವಾಹನವನ್ನು ಕೂಡ ನಾವು ತಯಾರು ಮಾಡಿ ಮೈಸೂರು ನಗರದಲ್ಲಿ ಇವಾಗ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಂದು ಸರ್ಕಲ್ಗಳಲ್ಲಿ ನಿಲ್ಲಿಸಿ ಜನಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದು ವಿಡಿಯೋ ಪ್ಲೇ ಕೂಡ ಇದೆ. ಯಾಕೆ ನಾವು ಮಾನಸಿಕವಾಗಿ ಇನ್ನೂ ಚೆನ್ನಾಗಿರ್ಬೋದಲ್ಲ, ಶಾಂತವಾಗಿರ್ಬೋದಲ್ಲ, ಸಂತೋಷವಾಗಿರ್ಬೋದಲ್ಲ, ಯಾಕೆ ನೀವು ಮಾದಕ ದ್ರವ್ಯಗಳಿಗೆ ಈಡಾಗಿ ಯಾಕೆ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ವಿಶೇಷ ಸಂದೇಶವನ್ನು ನೀಡುವಂತಹ ವಾಹನವನ್ನು ತಯಾರು ಮಾಡಿ ಇದನ್ನು ಇಡೀ ಮೈಸೂರು ಸಿಟಿನಲ್ಲಿ ನಡೆಸ್ತಾ ಇದ್ದೀವಿ. ಅದರ ಇನ್ನೊಂದು ಭಾಗ ಈ ಜ್ಞಾನ ವಿಜ್ಞಾನ ಜೀವದರ್ಶನ ಮೇಳ ಅಂತ ಏನು ನಾವು ಮಾಡಿದ್ದೇವೆ, ಅದರಲ್ಲಿ ನಾವು ಇದನ್ನು ಒಂದು ಕುಂಭಕರ್ಣನ ಪಾತ್ರವೂ ಕೂಡ ಇದೆ. ಅದ್ರ ಜೊತೆಗೆ ಇನ್ನು ವಿಶೇಷವಾದ ಅನೇಕ ರೂಪರೇಖೆಗಳು, ಪ್ರತಿನಿತ್ಯ ಉಪನ್ಯಾಸಗಳು ಮತ್ತು ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು ಇವೆಲ್ಲವೂ ಕೂಡ ಅದರಲ್ಲಿ ಸಮ್ಮಿಳಿತವಾಗಿದೆ. ವಿಶೇಷವಾಗಿ ಉಪನ್ಯಾಸ ಕೊಡಲಿಕ್ಕೆ ಹೆಸರಾಂತ ನಮ್ಮ ಡಾಕ್ಟರ್ ಸಂತೋಷ್ ಹೆಗ್ಡೆ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸಂತೋಷ್ ಹೆಗ್ಡೆ ತಮಗೆಲ್ಲ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟಿನ ಪೂರ್ವ ನ್ಯಾಯಮೂರ್ತಿಗಳಾಗಿದ್ದಂಥವರು, ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿದ್ದಂಥವರು, ಹೆಸರಾಂತ ವ್ಯಕ್ತಿ. ಅವರು ವೃತ್ತಿಯಲ್ಲಿ ಮೌಲ್ಯಗಳನ್ನು ಹೇಗೆ ನಾವು ಪಾಲಿಸ್ಬೋದು, ವೃತ್ತಿಯಲ್ಲಿ ಹೇಗೆ ನಾವು ಮೌಲ್ಯಗಳನ್ನು ಧಾರಣೆ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ
ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋ ಬಗ್ಗೆ 1 ಗಂಟೆ ಮಾತಾಡಲಿದ್ದಾರೆ. ಜೊತೆಗೆ ಸಂವಾದ ಕಾರ್ಯಕ್ರಮ ಇದೆ, ಪ್ರಶ್ನೋತ್ತರ ಕಾರ್ಯಕ್ರಮ ಕೂಡ ಇದೆ. ಅದು 20ನೇ ತಾರೀಕಿದೆ. 21ನೇ ತಾರೀಕು ಕೃಷ್ಣೇಗೌಡರು ತಮಗೆಲ್ಲ ಗೊತ್ತಿದೆ, ಹೆಸರಾಂತ ವ್ಯಕ್ತಿಗಳು ಮೈಸೂರಿನಲ್ಲಿ. ಅವರು ಸಂತೋಷವೆಂಬ ಔಷಧ ಎನ್ನುವ ವಿಚಾರದ ಬಗ್ಗೆ 1 ಗಂಟೆ ಮಾತಾಡಿದ್ದಾರೆ. ಸಂತೋಷ ಯಾತಕ್ಕೋಸ್ಕರ ಮುಖ್ಯ, ಸಂತೋಷ ಔಷಧದ ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಹಾಗೆ ಇನ್ನೂ ಹಲವಾರು ಮಂದಿ, ಸುಮಾರು 9 ಜನ ತಮಗೆಲ್ಲ ಲಿಸ್ಟ್ ಕೊಟ್ಟಿದೆ. ಅದರ ಪ್ರಕಾರ ಖಾದರಲ್ಲಿ ಇರ್ಬೋದು, ಡಾಕ್ಟರ್ ಖಾದರಲ್ಲಿ ಇರ್ಬೋದು, ಡಾಕ್ಟರ್ ಅನಂತರಾಮ್ ಇರ್ಬೋದು, ಡಾಕ್ಟರ್ ರಂಗನಾಥ್ ಇರ್ಬೋದು, ಡಾಕ್ಟರ್ ಮಹೇಶ್ ಜೋಶಿ ಅವರು ನಮ್ಮ ಪ್ರಾರಂಭೋತ್ಸವದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ 19ನೇ ತಾರೀಕು ಉದ್ಘಾಟನಾ ಸಮಾರಂಭ ಇದೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಮೈಸೂರಿನ ಭಾಷ್ಯಂ ಸ್ವಾಮೀಜಿಯವರು ಹಾಗೂ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಯವರು ಇಬ್ಬರು ಕೂಡ ದಯಮಾಡಿಸ್ತಾ ಇದ್ದಾರೆ. ಮತ್ತು ಮೂಡಾದ ಆಯುಕ್ತರಾದಂಥ ಶ್ರೀ ರಘುನಂದನ್ ಅವರು ಕೂಡ ಅವತ್ತು 19ನೇ ತಾರೀಕು ಸಂಜೆ 6 ಕಾರ್ಯಕ್ರಮ ಇದೆ. ಮತ್ತು ಶಿವರಾತ್ರಿ ಪ್ರತಿನಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳಷ್ಟು ಇವೆ. ಹಾಡಿರ್ಬೋದು, ನೃತ್ಯ ಇರ್ಬೋದು, ರಂಗಗೀತೆಗಳಿರ್ಬೋದು, ಅಥವಾ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲವೂ ಕೂಡ ಪ್ರತಿನಿತ್ಯ ವಿಭಿನ್ನವಾಗಿ 1 ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಮೊದಲು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತರಾಗಿ ಜೀವನ ನಡೆಸತಕ್ಕಂಥ ಅನೇಕ ಸಹೋದರಿಯರು ಧ್ಯಾನ ಮಾಡೋದು ಹೇಗೆ, ಮಾನಸಿಕ ಚಿಂತನೆಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ 1 ಗಂಟೆ ಅವ್ರಿಗೂ ಕೂಡ ಕಾರ್ಯಕ್ರಮ ಇದೆ. ಮತ್ತು ಇವೆಲ್ಲದನ್ನು ಕೂಡ ನಾವು ವಿಶೇಷವಾಗಿ ಶಿವರಾತ್ರಿ ಎಂದು ಯಾವತ್ತು ಶಿವನ ದರ್ಶನ ಮಾಡಿದ್ರೆ ಪುನೀತರಾಗ್ತೇವೆ ಅನ್ನುವಂಥ ಭಾವನೆ ಇದೆ ಜನಗಳಿಗೆ. ಆ ಭಾವನೆಗಳಿಗೆ ಅನುಗುಣವಾಗಿ ಶಿವರಾತ್ರಿಯ ಬಗ್ಗೆ, ಶಿವರಾತ್ರಿ ದಿವಸ ನಾವು ವಿಶೇಷವಾಗಿ ಇಡೀ ರಾತ್ರಿ ಅಂದರೆ ಸುಮಾರು 1 ಗಂಟೆ 2 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಆವತ್ತಿನ ದಿವಸ ಬಹಳಷ್ಟು ಜನ ಬರ್ತಾರೆ. ಮೈಸೂರಿನಲ್ಲಂತೂ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿವೆಯೋ ಅದೆಲ್ಲ ಹೋಗಿ ದರ್ಶನ ಮಾಡಿ ಬರ್ತಾರೆ. ವಿಶೇಷವಾಗಿ ಈ ನಾವು ಮಾಡಿರ್ತಕ್ಕಂಥ ಬಹಳ ದೊಡ್ಡ, ನೀವು ನೋಡಬೇಕು, ನೀವು ಹೋದಾಗ ನೋಡಿ, ಸುಮಾರು 50 ಅಡಿ ಎತ್ತರದ್ದು ದೇವಸ್ಥಾನ ಇದು. ಆ ದೇವಸ್ಥಾನ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಹೇಗಿದೆ ಅದರ ತದ್ರೂಪು ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ವಾರಣಾಸಿಯಲ್ಲಿ ಹೇಗಿದೆ ಅದರ ತದ್ರೂಪನ್ನು ಇಲ್ಲಿ ಮಾಡಿ ನಿಲ್ಲಿಸಿದ್ದಾರೆ. ಭಾಳ ಸುಂದರವಾಗಿರ್ತಕ್ಕಂಥದ್ದು. ತಾವು ತಮಗೆ ಸಾಧ್ಯವಾಗಿರೋ ದಿವಸ ತಾವು ಬನ್ನಿ, ತಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ, ಇದನ್ನು ವಿಶೇಷವಾಗಿ ತಾವು ಅನುಭವಿಸ್ಬೇಕು. ಹಾಗೆ ಮಾರ್ಚ್ 2ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಕ್ಲೋಸಿಂಗ್ ಸೆರೆಮನಿ ಇದೆ, ಸಮಾರೋಪ ಸಮಾರಂಭ ಇದೆ. ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಬೇಲಿಮಠ ಸ್ವಾಮೀಜಿಯವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಮತ್ತು ವಿರಾಜಪೇಟೆಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಶಂಕರ್ ಬಿದಿರಿ ಅವರು ದಯಮಾಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮೈಸೂರಿನ ವಿಶೇಷ ಡಾಕ್ಟರ್ ಶಿವರಾಜು ಅಂತ ಹೇಳಿಬಿಟ್ಟು ಅಡಿಷನಲ್ ಡೆಪ್ಯೂಟಿ ಕಮಿಷನರ್, ಅಪರ ಜಿಲ್ಲಾಧಿಕಾರಿಗಳು, ಅವರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಆದರಣೀಯ ಲಕ್ಷ್ಮೀಜಿಯವರು ವಹಿಸ್ತಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ತಮಗೆಲ್ಲೂ ಆಹ್ವಾನ ಇದೆ. ಈ ಮಾಹಿತಿ, ವಿಶೇಷವಾದ ಮಾಹಿತಿ ಮೈಸೂರಿನ ಎಲ್ಲ ಜನಗಳಿಗೂ ತರಬೇಕು. ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಮತ್ತು ವಿಶೇಷವಾದ ಧಾರ್ಮಿಕ ಅನುಭವವನ್ನು ಮಾಡಿಕೊಳ್ಬೇಕು ಅಂತ ನಾವು ತಮಗೆ ವಿನಂತಿ ಮಾಡಿಕೊಡ್ತೀವಿ. ಈಗ ನಾನು ವಿನಂತಿ ಮಾಡಿಕೊಡ್ತೀನಿ, ಲಕ್ಷ್ಮೀಜಿಯವರನ್ನ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇಂದು ತಾವೆಲ್ಲ ಮಾಧ್ಯಮ ವರ್ಗದ ಸೋದರ ಸೋದರಿಯರು 89ನೇ ತ್ರಿಮೂರ್ತಿ ಶಿವಜಯಂತಿಯ ಪ್ರಯುಕ್ತ ಜ್ಞಾನ ವಿಜ್ಞಾನ ಮೇಳದ ಮತ್ತು ಕಾಶಿ ವಿಶ್ವನಾಥ ದರ್ಶನದ ಮೂಲಕ ದ್ವಾದಶ ದರ್ಶನ, ದೇವಿಯರ ದರ್ಶನ ಇತ್ಯಾದಿ ಈ ಮೇಳದ ಎಲ್ಲ ಕಾರ್ಯಗಳನ್ನು ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಏರ್ಪಡಿಸ್ತಾ ಇದೆ. ಈ ಊರಿನ ಜನತೆಗೆ ಮೊದಲಿಂದಲೂ ಆಧ್ಯಾತ್ಮಿಕತೆ ಮತ್ತು ಹೆಚ್ಚು ವಿಷಯಗಳನ್ನು ಕೇಳೋದು, ಅಧ್ಯಯನ ಮಾಡೋದು ನಮ್ಮ ಮೈಸೂರಿನ ಜನತೆಯ ಒಂದು ಸುಸಂಸ್ಕಾರ. ಪ್ರತಿ ವರ್ಷವೂ ಕೂಡ ನಾವು ಈ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ವರ್ಷ ಇಂದು ಈ ಒಂದು ಸ್ಥಾನದಲ್ಲಿ ಅಣ್ಣವರು ಹೇಳಿದ
ಹುಣಸೂರು ರೋಡಿನ ಸ್ಥಾನದಲ್ಲಿ ಏರ್ಪಡಿಸಿದೆ. ತಾವೆಲ್ಲರೂ ಕೂಡ ಪ್ರತಿನಿತ್ಯ ಆಗಮಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಏಕೆಂದರೆ ತಾವೆಲ್ಲ ಬಂದು ಮೈಸೂರಿನ ಜನತೆಗೆ ತಾವೇನು ಸಂದೇಶ ಕೊಡ್ತೀರಿ ಆ ಪ್ರಕಾರ ಅವರೆಲ್ಲರೂ ಆಗಮಿಸಿ ಈಶ್ವರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮದೇ ಆದ ತನುಮನ ಧನದಿಂದ ಶ್ರಮವಹಿಸಿ ಶ್ರದ್ಧೆಯಿಂದ ಅತಿ ಪ್ರೀತಿಯಿಂದ ಏರ್ಪಡಿಸಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜನತೆಗೆ ಸಂದೇಶ ನೀಡೋದಕ್ಕೆ ಸಹಕರಿಸ್ತೀರಾ. ಮೊದಲಿಂದಲೂ ಸಹಕರಿಸ್ಕೊಂಡು ಬಂದಿದ್ದೀರಿ. ಈಗಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಹಕರಿಸ್ತೀರಿ ಅಂತ ನಂಬಿ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ.